ಹಾಕಿದ್ದಾರೆ? ಅದು ಬಿಟ್ಟು ಯೋಗ, ಅದರ ಅರ್ಥ ಏನು? ಯೋಗ ಮಾಡಿದ್ರೆ ಯಾವುದೇ ಮನುಷ್ಯ ರೋಗದಿಂದ ಬಳಲಲ್ಲ, ರೋಗದಿಂದ ಮುಕ್ತವಾಗಿರ್ತಾನೆ ಅಂತ ಹೇಳಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಯೋಗದ ಬಗ್ಗೆ ಗೊತ್ತೇ ಇದೆ, ಹೌದಾ? ಇದ್ರ ಬಗ್ಗೆ ಹೆಚ್ಚಿನದಾಗಿ ನಿಮ್ಗೆ ಜ್ಞಾನಾರ್ಜನೆ ಮಾಡೋದಕ್ಕೋಸ್ಕರ ಕೆಲವರು ಅತಿಥಿಗಳು ಬಂದಿದ್ದಾರೆ. ಅವ್ರ ಕಡೆಯಿಂದ ನೀವು ಜ್ಞಾನಾರ್ಜನೆಯನ್ನ ಒಳಗಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಂಕಪ್ಪ ಸರ್, ಮುಖ್ಯೋಪಾಧ್ಯಾಯರು, ನಮ್ಮ ಶಾಲೆಯವರು ವಹಿಸಿಕೊಳ್ಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಂಕಪ್ಪ ಸರ್ ಅವರೇ, ಹಾಗೂ ಈ ಯೋಗ ತರಬೇತಿಯನ್ನು ನಡೆಸಿಕೊಡಲು ಬಂದಿರತಕ್ಕಂಥ ಆಯುಷ್ ಇಲಾಖೆಯ ಕೊಪ್ಪಳ ಜಿಲ್ಲೆಯ ಯೋಗ ತರಬೇತುದಾರರಾದಂಥ ಶ್ರೀಯುತ ಬಸವರಾಜ್ ಅವರೇ, ಹಾಗೂ ಶ್ರೀಮತಿ ಜಯಶ್ರೀ ಅವರೇ, ಹಾಗೂ ಶ್ರೀಮತಿ ಶೇಖರಗೌಡ ಶ್ರೀರಾಮನಗರ, ಹಾಗೂ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಸಂಗೀತಾ ಕಮ್ಗಲ್ ಮೇಡಮ್ ಅವರೇ, ಹಾಗೂ ಬಸವರಾಜ್ ಅವರೇ, ಮತ್ತು ಯಮರೂಪ ಸರ್ ಅವರೇ, ಮತ್ತು ಅಕ್ಷತಾ ಮೇಡಮ್ ಅವರೇ, ಶ್ರೀಮತಿ ಮೇಘನಾ ಮೇಡಮ್ ಅವರೇ, ಮತ್ತು ಸೀತಾ ಮೇಡಮ್ ಅವರೇ, ಹಾಗೂ ನಮ್ಮ ನಲ್ಮೆಯ ಶಿಕ್ಷಕರಾದಂಥ ಮಂಜುನಾಥ್ ಸರ್ ಅವರೇ, ಮತ್ತು ಸಮಿತಿ ಶಿಕ್ಷಕರಾದಂಥ ಹನುಮಂತಪ್ಪ ಸರ್ ಅವರೇ, ಉದ್ಯಮ ಲೋಕ, ಸಂಸ್ಕೃತಿ ಲೋಕ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದ್ಭುತವಾದಂಥ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಕಾರ್ಯಕ್ರಮ ಈ ಬಸವರಾಜ್ ಪಾಟೀಲ್ ಶೆಡ್ ಅವರು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರು 50 ವರ್ಷದ ಸಂಸ್ಥೆ ಸ್ಥಾಪನೆ ಪ್ರಯುಕ್ತವಾಗಿ ಸಮಾಜಕ್ಕೆ ನಮ್ದೇನಾದರೂ ಕೊಡುಗೆ ಕೊಡಬೇಕು. ಅದು 7 ಜಿಲ್ಲೆಗಳಿಗೆ, ಕೊಪ್ಪಳ ಜಿಲ್ಲೆ ಒಟ್ಟು 1 ಲಕ್ಷ ಜನರಿಗೆ ಯೋಗ ಕಲಿಸುವಂತ ಸಂಕಲ್ಪವನ್ನು ಹೊಂದಿದ್ದಾರೆ. ಅವರು ಕಾರ್ಯನಿರ್ವಹಿಸಿದಂಥ ಬಸವರಾಜ್ ಪಾಟೀಲ್ ಶೆಡ್ ಅವರು ಒಂದು ಸಂಸ್ಥೆ ಇವತ್ತಿಗೆ ಜನವರಿ 25, 2025ಕ್ಕೆ 50 ವರ್ಷ ಆಗುತ್ತೆ ಅವ್ರ ಸಂಸ್ಥೆ ಸ್ಥಾಪನೆ ಆಗಿ. ಅದರ ಪ್ರಯುಕ್ತವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಏನು 7 ಜಿಲ್ಲೆಗಳೇನಿದ್ದಾವೆ, ಆ 7 ಜಿಲ್ಲೆಗಳ ಒಂದು ಹಿಂದುಳಿದ ಪ್ರದೇಶ ಅಂತ ನಾವೇನು ಮೊದಲೇನು ಕರ್ತಿದ್ವಲ್ಲ, ಅದು ಹಾಗಾಗಿ ಆ 7 ಜಿಲ್ಲೆಗೆ ಒಂದು ವಿಶೇಷವಾದಂಥ ಒಂದು ತಾಸು ಪ್ರತಿನಿತ್ಯ. ಒಂದಿನ ನಾನು ಬಂದರೆ, ಇನ್ನೊಂದಿನ ಮೇಡಮ್ ಅವ್ರು ಬರ್ತಾರೆ, ಇನ್ನೊಂದಿನ ಬೇರೆಯವ್ರು ಬರ್ತಾರೆ. ಈ 7 ದಿನ ಕೂಡ ನಿಮಗೆ ಆಸನದ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ. ಪ್ರಾಣಾಯಾಮ ಅಂದ್ರೆ ಏನು, ಧ್ಯಾನ ಅಂದ್ರೆ ಏನು, ಸೂಕ್ಷ್ಮಾಯಾಮ ಯಾವ ರೀತಿ ಮಾಡಬೇಕು ಅಂತೇಳಿ ಪ್ರತಿಯೊಂದು ಕೂಡ ಈ ಒಂದು ಯೋಗದ ಬಗ್ಗೆ ಮಾಹಿತಿ ನೀಡ್ತಾರೆ. ತಾವೆಲ್ಲರೂ ಕೂಡ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಯಾಕಂದ್ರೆ ತುಂಬಾ ಜನ